ನಾವು ಕರೆಕ್ಟ್ ಕೊಡ್ತಾಯಿದ್ವಿ 2800 ಹಾಕೋದು 900 ಹಾಕೋದು ಯಾವ ಲೆಕ್ಕವೋ ಏನು ಯಾವ ಒಂದು ಲೆಕ್ಕದಲ್ಲಿ ಇವ್ರು ಮಾತಾಡ್ತಾ ಇದ್ದರು. 4 ಗೋಡೆಗಳ ಮಧ್ಯದಲ್ಲಿದ್ದಂಥ ಅಧಿಕಾರಿಗಳು ಅವ್ರು ಏನು ಹೇಳ್ತಾರೆ ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೂ ವಾಸ್ತವ ನೋಲತ್ತಿಲ್ಲ. ಅವ್ರು ಸಿಕ್ಕಾಪಟ್ಟೆ ಪೇಮೆಂಟ್ ಇರ್ತಾರೆ. ಅವ್ರು ಆರಾಮಿದ್ದಾರೆ. ಅಲ್ಲಿ ಕೂತ್ಕೊಂಡು ಕಮ್ಮಿ ಇದ್ದಾರೆ. ಜೊತೆಗೆ ರಾಜಕಾರಣಿಗಳು ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಅವ್ರು ಏನೋ ಹೇಳ್ತಾರೆ, ಇವ್ರು ಏನೋ ಮಾತಾಡ್ತಾರೆ. ಆದರೆ ವಾಸ್ತವವಾಗಿ 1 ಟನ್ ಕಬ್ಬು ಬಿಡೋದಕ್ಕೆ 4,500 ರೂಪಾಯಿ ಖರ್ಚಾಗ್ತದೆ ಅನ್ನೋದನ್ನು ಇಲ್ಲಿ ಪ್ರತಿಯೊಬ್ಬ ರೈತರು ಬಿಡಿಸಿ ಹೇಳ್ತಾರೆ. ನಿಮಗೆ ಬರ್ರಿ ಒಯ್ದಿರ್ತಾರೆ ಅಟ್ಲೀಸ್ಟ್ 3,000 ಕೇಳ್ತಾ ಇದ್ದಾರೆ. ಪ್ರತಿ ಟನ್ನಿಗೆ 1,000 ಲಾಸ್ ಅದ ಇವತ್ತು ರೈತಂದು. ಇದ್ರ ಬಗ್ಗೆ ಮಾತಾಡ್ರಿ, ಇವತ್ತು ಕ್ಲಿಯರೆನ್ಸ್ ಮಾಡಿರಿ. ಇಲ್ಲ ನೀವು 3,500 ಕೊಡೋದು ಕಷ್ಟ ಆಗ್ತದೆ, ನೀವು ಲಾಸ್ ಆಗ್ತಿದ್ರೆ ಅದನ್ನು ರೈತರಿಗೆ ಬಿಡಿಸಿ ಹೇಳ್ರಿ ಅಂತ ಅವ್ರಿಗೆ ಅನ್ಬೋದು. ದೊಡ್ಡ ಮನುಷ್ಯರು ಇದ್ದಾರೆ ಅವರು, ನಿಮಗಂತ ಸಣ್ಣ ಮನುಷ್ಯನವ್ರಲ್ಲ. ಯಾಕೆ ಇಷ್ಟೊಂದು ಬಂದು ಮಾತಾಡಬೇಕಾಗಿತ್ತು. ಎಷ್ಟು ದಿನ ಆಯ್ತು ಪಾಪ ಅವ್ರು ಬೀದಿಗೆ ಬಿದ್ದ. ಅವ್ರ ಬೀದಿಗೆ ಬಿದ್ದದ್ದು ಗೊತ್ತಿರಲಿ ಮಾಲೀಕರ ಮತ್ತು ಸರ್ಕಾರ ಸಹಿತ ದಿಸೆಯಲ್ಲಿ ಒಂದು ಫಿಕ್ಸ್ ಆದ ಹೆಜ್ಜೆ ಇಡಬೇಕಾಗಿದೆ. ಈ ಶುಗರ್ ಲಾಬಿಗೆ ಬಲಿ ಆಗಬಾರ್ದು. ಇದು ಸಿದ್ದರಾಮಯ್ಯ ಸರ್ಕಾರ ಕೆಡೋದು ಮಾಡೋದು ಪಾಪ ರೈತರು ಅಂತಾರೆ, ಹೊಟ್ಟೆ ಪಾಪ ಮಾತಾಡ್ತಾರೆ. ಆದರೆ ನಿಮಗಿದ್ದಂಥ ತಾಕತ್ತ, ಸರ್ಕಾರಗಳಿರುವಂಥ ತಾಕತ್ತ ಈಗ ನಾವೆಲ್ಲ ನೋಡಿದ್ದೀವಿ. ದೆಹಲಿಯ ಅಲ್ಲಿ ಕುಳಿತಂಥ ರೈತರನ್ನ ಯಾವ ರೀತಿಯಾಗಿ ಗೋಳಾಡಿಸಿದ್ರು ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್, ಇಲ್ಲೂ ಅದ ಶಕ್ತಿ ಅದ. ಅದಕ್ಕಾಗಿ ಆ ಶಕ್ತಿ ಬಳಸಿ ಈ ಶುಗರ್ ಲಾಬಿಯನ್ನು ಒಂದು ಸ್ವಲ್ಪ ಬೆಂಡ್ ಮಾಡಿ ಇವ್ರಿಗೆ ಮಿನಿಮಮ್ 3,000 ಭಾಳ ಅಲ್ಲ ಅದು ಕೊಡಿಸುವಂಥ ಪ್ರಯತ್ನ ಆಗಲಿ. ಮುಂದಿನ ದಿನದಲ್ಲಿ ರೈತರು ಇನ್ನಷ್ಟು ವಿಚಾರ ಮಾಡಲಿ ಅಂತ. ಇದು ಇಲ್ಲಿಯವ್ರಿಗೆ ಆದಂಥ ಡೆವಲಪ್ಮೆಂಟ್ ಎಲ್ಲ ಕಡೆ ಹಬ್ತಾ ಇದೆ. ರೈತ ಮೂಮೆಂಟ ಹಬ್ಬಲಿ, ಪ್ರತಿಭಟನೆ ಆಗಲಿ, ಜೊತೆಗೆ ನಮಗೆ ಬೇಕಾದ ಮಿನಿಮಮ್ 3,500 ಸಿಗುವಂಥ ಆಗಲಿ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S60 ನ್ಯೂಸ್ ಸತ್ಯದ ಕೈಗಳಲ್ಲಿ ವಂದನೆಗಳು.